ನಮಸ್ಕಾರ ಕಣಣ. ಸೌದಿ ಜೀವನ ಸಾಕು ಅಂದ್ಬಿಟ್ಟು ರೂಮಲ್ಲಿರೋದ್ನೆಲ್ಲ ಬಿಸಾಕ್ಬಿಟ್ಟು ಊರಿಗೆ ಹೋದ್ರೆ ಊರಲ್ಲಿರೋರು ಯಾವನ ಜೊತೆನೋ ಓಡೋಗ್ಬಿಟ್ಟವ್ರ ನಾನು. ಮತ್ತೆ ಸೌದಿಗೆ ಬಂದ್ಬಿಟ್ಟು ಸ್ವಲ್ಪ ಎನರ್ಜಿ ಕುಡಿಯೋಣ ಅಂದ್ಬಿಟ್ಟು ಮೈಲೋನ ತಗೋಬಿಟ್ಟು ಹಂಗೆ ಒಂದು ಸ್ವಲ್ಪ ರೂಮಲ್ಲಿ ಏನೂ ಇಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಶಾಪಿಂಗ್ ಕಡೆಗೆ ಬಂದೆ ಕಣಣ. ಇಲ್ಲಿ ಹೆಂಗೆ ಅಂದರೆ ಮಟನು ಮೀನು ಎಲ್ಲ ಡಬ್ದಲ್ಲಿ ಕೊಡ್ತಾನೆ ಕಣಣ. ಯಾವುದು ಫ್ರೆಶ್ಶು ಸಿಗೋಕ್ಕಿಲ್ಲ, ರೇಟು ಹಂಗೆ ಇರುತ್ತೆ ಕಣಣ. ಏನು ಮಾಡೋದು, ನಮ್ಮದು ಒಂದು ಜೀವನಾನ ಅನ್ಕೊಬಿಟ್ಟು ಏನು ಮಾಡೋಕ್ಕಾಗುತ್ತೆ, ಹೋದವ್ರು ಹೋಗಲಿ ಅನ್ಕೊಂಡು ನಮ್ಮ ಜೀವನಕ್ಕೆ ಏನಾದ್ರು ದಾರಿ ಮಾಡೋಣ ಅಂತ ಮತ್ತೆ ಸೌದಿಗೆ ಬಂದ್ಬಿಟ್ಟು ರೂಮಿಗೆ ಬೇಕಾಗಿರೋದೆಲ್ಲ ತಗೊಳಕ್ಕೆ ಆಗ್ಬಿಡ್ತಾನ. ಮೀನು ಡಬ್ದಲ್ಲಿ ಬರುತ್ತಿಲ್ಲಿ, ಹಂಗೆ ಒಣಗಿದ ಮೀನು ನೋಡಿದೆ, ಒಣಗಿದ ಮೀನು ತಗೊಂಡೆ ಕಣಣ. ಹಂಗೆ ಒಂದು ಸ್ವಲ್ಪ ಅಳಿಸಿ ನಾನು ಊರಲ್ಲಿ ಸಿಗ್ಬೇಕಾರೆ ತಿನ್ನೋಕ್ಕಾಗ್ಲಿರಲಿಲ್ಲ, ಇಲ್ಲಿ ಡಬ್ದಲ್ಲಿ ಬರುತ್ತೆ, ಅಲ್ಲಿ ಸಾಕು ಅಂದ್ಬಿಟ್ಟು ನಮ್ಮ ಕೇರಳದ ಒಂದು ಲೂಲು ಮಾಲ್ ಇತ್ತೆ ಕಣಣ. ಇಲ್ಲಿ ಭಾರಿ ಇಂಡಿಯಾದ ಎಲ್ಲ ಐಟಮ್ ಇರ್ತಾವಲ್ಲಿ. ಹಂಗೆ ಊರಲ್ಲಿ ತಂದಿರೋ ಚಪ್ಪಲಿನ ಹಂಗೆ ತೋರಿಸ್ಬಿಟ್ಟು ಬಿಟ್ಟೋದವ್ರು ನಮ್ಮ ಕಾಲು ಚಪ್ಪಲಿ ಕಡೆಗೆ ಅಂದ್ಬಿಟ್ಟು ಚಪ್ಪಲಿನೇ ವಿಡಿಯೋ ಮಾಡ್ಕೊಂಡು ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಅದೇನೋ ಬರುತ್ತಲ್ಲ ದೂಕೊಂಡೋಗೋದು, ಅದು ಎತ್ಕೊಂಡು ಫಸ್ಟು ಮೊಬೈಲ್ ನೋಡಿದೆ ಕಣಣ. ಮೊಬೈಲ್ ತೊಗೊಂಡ್ರು ಸಾಕಾಗಲ್ಲ ನನಗೆ, ಬ್ಯಾಟ್ರಿನೇ ನಿಲ್ಲಕ್ಕಿಲ್ಲ. ಹಾಗೆ ಒಂದು ಸ್ವಲ್ಪ ಒಂದು ಮೊಬೈಲ್ನೆಲ್ಲ ನೋಡಿದೆ, ಎಷ್ಟಾಗುತ್ತೆ ಅನ್ಕೊಂಡು ಹಂಗೆ ಥಿಂಕ್ ಮಾಡ್ಕೊಂಡು ಮೊಬೈಲ್ನ ಹಿಂಗೆಲ್ಲ ಬಿಡಿಸಿ ನೋಡ್ಬಿಟ್ಟು ವಾಪಸ್ ಅಲ್ಲೇ ಇಟ್ನೆ ಕಣಣ. ಈ ತಿಂಗಳು ಸಂಬಳದಲ್ಲಿ ತಗೊಳ್ಳೋಣ ಅಂದ್ಬಿಟ್ಟು ಅಯ್ಯ ಏನು ಮಾಡೋಣ ಹೇಳಿ ನಮ್ಮ ಪರಿಸ್ಥಿತಿ. ಆಮೇಲೆ ರೂಮಿಗೆ ಒಂದು ಟಿ ವಿ ಬೇಕಿತ್ತಣ್ಣ. ಟಿ ವಿ ಚಿಕ್ಕದು ಯಾವುದು ಹಾಕಲ್ಲಣ್ಣ, ನಮಗೆ ದೊಡ್ಡದೇ ಆಗಬೇಕು. ಹಂಗೆ ಅಂತ ಒಂದು ದೊಡ್ಡ ಟಿ ವಿ ತಗೊಳ್ಳೋಣ ಅಂದ್ಬಿಟ್ಟು ಟಿ ವಿನ ನೋಡ್ತಾ ಇದ್ದೆ. ಯಾವುದೋ ಒಂದು ಸಿಕ್ತು ಕಣಣ, 1200 ರೂಪಾಯಿ. ಆಮೇಲೆ ಸ್ವಲ್ಪ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಒಂದು ಕಾಫಿ ಡಬ್ಬನೂ ಎತ್ಕೊಬಿಟ್ಟೆ. ನಮ್ಮೊಬ್ನಾಗ ಸಿಗೋ ಥರ ಫಿಲ್ಟ್ರ್ ಕಾಫಿ ಸಿಕ್ಕಾಕಿಲ್ಲ ಕಣಣ ಇಲ್ಲಿ. ಆಮೇಲೆ ಬಿಸ್ಕೆಟ್, ಆಮೇಲೆ ರಾಗಿ ಬೇಕಿತ್ತಣ್ಣ. ಅಯ್ಯೋ ಭಾರಿ ಎಲ್ಲ ಈಟ್ ಆಗ್ಬಿಟ್ಟಿತ್ತೆ. ಹಂಗಾಗಿ ರಾಗಿರು ತಗೊಂಡು ಆಮೇಲೆ ಪಾನಿಪುರಿ ನೋಡಿದೆ ಕಣಣ. ಇನ್ನೇನು ಪಾನಿಪುರಿ ಇಲ್ಲೆಲ್ಲೋ ಸಿಗಾಕಿಲ್ಲ ಅಂದ್ಬಿಟ್ಟು ಪಾನಿಪುರಿನೂ ಒಂದು ಡಬ್ಬ ಎತ್ಕೊಬಿಟ್ಟೆ. ಆಮೇಲೆ ಕೊಬ್ಬರಿ ಸಿಗಾಕಿಲ್ಲ ಕಣಣ ಇಲ್ಲಿ. ತೆಂಗಿನಕಾಯಿ ಊರ್ ಕಡೆ ಹಿಂಗೆ ಭಾರಿ ಹಾಲು ಅದ್ರದ್ದು, ಇನ್ನೇನು ಮಾಡೋದು ಸಾಟ ಅಂತ ಅದು ತಗೊಂಡೆ. ಆಮೇಲೆ ತರಕಾರಿ ಕಡೆ ಹೋದ್ರೆ ನಮ್ಮೂರ ಕಡೆ ಅಲ್ಲಿ ಇಲ್ಲಿ ಬಿಸಾಕ ಅಂಥದ್ದು, ಇಲ್ಲಿ ನೋಡಿದ್ರೆ 17 ರೂಪಾಯಿ ಕಣ ಕಿಲೋ. ಏನೋ ಊರ ಕಡೆ ಇವೆಲ್ಲ ಬಿಸಾಕಕ್ಕೆ ಹೋಗ್ಬೇಡಿ ಕಣ ನಾವು. ಆಮೇಲೆ ಗೊತ್ತಲ್ಲ ಇದು ಏನು ಗೊತ್ತಾ, ಅಯ್ಯೋ ನಮ್ಮ ಬಾಳೆ ಗಿಡದಲ್ಲಿ ಬರುತ್ತಲ್ಲ ದಿಂಬು, ಅದೇನೋ ಹೇಳ್ತಾರೆ ನಮಗೂ ಗೊತ್ತಿಲ್ಲ, ಅದನ್ನೂ ಇಲ್ಲಿ ಮಾಡ್ತಾರೆ ಕಣೋ. ಆಮೇಲೆ ಆ ಬಾಳೆಹಣ್ಣು ನಾವು ಕಡ್ದು ಬಿಸಾಯ್ತೀವಿ, ಅದನ್ನೂ ಇಲ್ಲೇನೋ ತಗೊಂಡೋಗಿ ಸಾರು ಮಾಡ್ತಾರಂತೆ. ತಲೆ ಕೆಟ್ಟೋಗ್ಬಿಡ್ತಾನೆ ಅದ್ರ ರೇಟೆಲ್ಲ ನೋಡ್ಬಿಟ್ಟು. ಆಮೇಲೆ ಇದೆಂಥದ್ದೇ ಗೆಡ್ಡೆ ಅಂತೆ, ನಮ್ಮ ಕಡೆ ತುಂಬ ಇರ್ತವೆ, ಯಾರೂ ತಿನ್ನೋಕ್ಕಿಲ್ಲ. ಇಲ್ಲಿ ನೋಡಿದ್ರೆ ದುಡ್ಡು ಕೊಟ್ಟು ತಿಂತಾರೆ ಕಣೋಣ, ಅದು 12 ರೂಪಾಯಿ. 12 ರೂಪಾಯಿ ಅಂದರೆ ಎಷ್ಟು ಕಣೋ, 300 ರೂಪಾಯಿ. ಜೋಳ ನಮ್ಮೂರ ಕಡೆ ರೋಡ್ ಸೈಡಲ್ಲೆಲ್ಲ ಜೋಳ ಇರ್ತವೆ, ಅಲ್ಲಿ ತಿನ್ನೋಕ್ಕೆ ಟೈಮ್ ಸಿಕ್ಕಿಲ್ಲ, ಇಲ್ಲಿ ದುಡ್ಡು ಕೊಟ್ಟು ತಿನ್ನಂಗೆ ಆಗ್ಬಿಟ್ಟಿತ್ತೆ ಕಣಣ. ಆಮೇಲೆ ಅಳ್ಸಿ ನಾನು, ಅಯ್ಯೋ ಊರಲ್ಲಿ ಅಲ್ಲಿ ಇಲ್ಲ